Hi students, welcome to accountancy class. So this is Kavita ma'am. So today I am going to start generalizing the following transaction. So under that, in the previous class we are discussing approximately 4 problems, my dears. So today's class I am going to discuss one more problem. So that is the journal entries. How to form the journal entries? The first thing we will identify the single transaction in a two accounts. ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ನಾವು ಟೂ ಅಕೌಂಟ್ಸ್ ಐಡೆಂಟಿಫೈ ಮಾಡಬೇಕು. Then we have to analyze the nature of the accounts. Then you should pass the golden principles. Then finally we will pass the entries. Now pass ಮಾಡಬೇಕು. Right now this is about the procedures of journal entries. So the first thing, so what have see generalizing the following transaction. Here the first transaction 1/1/2018 commenced business with cash rupees 1 lakh. Here we have to find out two accounts. So the first thing, commenced business is nothing but capital. One is capital account, and also this type of transaction will be cash transaction. That is the reason here cash account also is there. So what is the rules of cash account? So cash account is a real account. Real account principle is debit what comes in, credit what goes out. Right now ಇಲ್ಲಿ business ಗೆ ಅಮೌಂಟ್ ಬರ್ತಿದ್ಯಾ ಹೋಗ್ತಿದ್ಯಾ. ಸೊ ಕಮೆನ್ಸ್ ಬಿಸ್ನೆಸ್ ಕಮೆನ್ಸ್ ಮಾಡ್ತಾರೆ ಅಂದ್ರೆ ಕಮೆನ್ಸ್ ಬಿಸ್ನೆಸ್ಗೆ ಕ್ಯಾಶ್ ಬರ್ತಿರುತ್ತೆ. ದಟ್ ಈಸ್ ದ ರೀಸನ್ ಕ್ಯಾಶ್ ವಿಲ್ ಬಿ ಡೆಬಿಟೆಡ್. ಕ್ಯಾಶ್ ಅಕೌಂಟ್ ರಿಟರ್ನ್ ಟು ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಏನು, ಕ್ಯಾಶ್ ಬಿಸ್ನೆಸ್ಗೆ ಬರ್ತಿರುತ್ತೆ. ದಿಸ್ ರಿಯಲ್ ಅಕೌಂಟ್ ನ ಪ್ರಿನ್ಸಿಪಲ್ ಬಂದು ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂತಂದಾಗ ಕ್ಯಾಶ್ ಬಂದು ರಿಯಲ್ ಅಕೌಂಟೇ ಆಗಿರುತ್ತೆ. ಸೊ ಬಿಸ್ನೆಸ್ಗೆ ಕ್ಯಾಶ್ ಬರ್ತಿರೋ ರೀಸನ್ ಆಗಿ ನಾವು ಕ್ಯಾಶ್ ಅನ್ನ ಡೆಬಿಟ್ ಮಾಡ್ತಿದೀವಿ. ಅಂಡ್ ನೆಕ್ಸ್ಟ್ ಥಿಂಗ್, ಬಾಟ್ ಫರ್ನಿಚರ್. ದಿಸ್ ಟ್ರಾನ್ಸಾಕ್ಷನ್ ಆಲ್ಸೋ ಕ್ಯಾಶ್ ಟ್ರಾನ್ಸಾಕ್ಷನ್ ಬಿಕಾಸ್ ಆಫ್ ಇಮಿಡಿಯೇಟ್ ಸೆಟಲ್ಮೆಂಟ್ ಆಗುತ್ತೆ ಕ್ಯಾಶ್ ಅಲ್ಲೇ. ಸೊ ಅದಕ್ಕಾಗಿ ಇದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ. ಜೊತೆಗೆ ಹಿಯರ್ ವಿ ಹ್ಯಾವ್ ಟು ಫೈಂಡ್ ಔಟ್ ಟೂ ಅಕೌಂಟ್ಸ್. ಸೊ ಒನ್ ಇಸ್ ಫರ್ನಿಚರ್ ಅಕೌಂಟ್, ಒನ್ ಇಸ್ ಕ್ಯಾಶ್ ಅಕೌಂಟ್. ನೌ ವಾಟ್ ಇಸ್ ಡೆಬಿಟ್, ವಾಟ್ ಇಸ್ ಕ್ರೆಡಿಟ್? ಯಾವುದು ಇಲ್ಲಿ ಡೆಬಿಟ್, ಯಾವುದು ಕ್ರೆಡಿಟ್? ದ ಫಸ್ಟ್ ಇಸ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಯಾವ ಟೈಪ್ ಆಫ್ ಅಕೌಂಟು? ರಿಯಲ್ ಅಕೌಂಟ್. ರಿಯಲ್ ಅಕೌಂಟ್ ಪ್ರಿನ್ಸಿಪಲ್ಸ್ ಏನು? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂದಾಗ ಬಾಟ್ ಫರ್ನಿಚರ್ ನಥಿಂಗ್ ಬಟ್ ಪರ್ಚೇಸ್ ಫರ್ನಿಚರ್. ಫರ್ನಿಚರ್ ನ ಪರ್ಚೇಸ್ ಮಾಡ್ತಿದ್ದಾರೆ ಅಂದ್ರೆ ಕಂಪನಿಯಿಂದ ಕ್ಯಾಶ್ ಹೊರಗಡೆ ಹೋಗ್ತಿದ್ಯಾ, ಒಳಗಡೆ ಬರ್ತಿದ್ಯಾ? ಸೊ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಹೊರಗಡೆ ಹೋಗುತ್ತೆ ಅಂದ್ರೆ ಇಲ್ಲಿ ಕ್ಯಾಶ್ ಅಕೌಂಟ್ ಕ್ರೆಡಿಟ್ ಮಾಡ್ತೀರಾ, ಫರ್ನಿಚರ್ ನ ಡೆಬಿಟ್ ಮಾಡ್ತೀರಾ. ಫರ್ನಿಚರ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ದಿಸ್ ಇಸ್ ದ ಎಂಟ್ರಿ ಫಾರ್ ಸೆಕೆಂಡ್ ಟ್ರಾನ್ಸಾಕ್ಷನ್. And the next, third entry, the 3/1/2018 ಅಲ್ಲಿ ಸ್ಯಾಲರಿ ಪೇಡ್ ಆಗಿದೆ rupees 4,000. So now we have to find out two accounts in a single transaction. So one is salary account, one is cash account. Is nothing but which type of transaction? Cash transaction is there. So cash will coming or going here. So cash will be going because of salary paid ಅಂದ್ರೆ cash ಹೋಗ್ತಿರುತ್ತೆ. That is the reason cash will be credited. Salary account data to cash account. And the next, 4/1/2018 interest received rupees 6,000. Here also this transaction will be cash transaction because of here amount will be immediately settled. That is the reason one is interest account, one is cash account. So either here cash are debited or credited. ಸೊ ಫಸ್ಟ್ ಥಿಂಕ್ ಮಾಡಬೇಕು, ಕ್ಯಾಶ್ ಬಂದು ರಿಯಲ್ ಅಕೌಂಟ್ ಆಗುತ್ತೆ. ಹಾಗಿದ್ದಾಗ ರಿಯಲ್ ಅಕೌಂಟ್ ಪ್ರಿನ್ಸಿಪಲ್ಸ್ ಏನು? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್ ಅಂದಾಗ ಇಂಟ್ರೆಸ್ಟ್ ರಿಸೀವ್ಡ್ ಅಂದ್ರೆ ಕ್ಯಾಶ್ ಏನಾಗುತ್ತೆ ಬಿಸ್ನೆಸ್ಗೆ ಬರ್ತಿದೆ ಅಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಡೆಬಿಟ್ ಬರ್ತಿದೆಯಲ್ಲ, ದಟ್ ಇಸ್ ದ ರೀಸನ್ ಕ್ಯಾಶ್ ವಿಲ್ ಬಿ ಡೆಬಿಟೆಡ್ ಅಂಡ್ ಇಂಟ್ರೆಸ್ಟ್ ವಿಲ್ ಬಿ ಕ್ರೆಡಿಟೆಡ್. ಹಿಯರ್ ಕ್ಯಾಶ್ ಅಕೌಂಟ್ ಡೇಟಾ ಟು ಇಂಟ್ರೆಸ್ಟ್ ಅಕೌಂಟ್. ಅಂಡ್ ನೆಕ್ಸ್ಟ್ 5/1/2018 bought goods from Tirumala stores. Bought nothing but purchase. ಏನು ತಿರುಮಲ ಸ್ಟೋರ್ಸ್ ಇಂದ ಅವರು ಗೂಡ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ದಿಸ್ ಟ್ರಾನ್ಸಾಕ್ಷನ್ ವಿಲ್ ಬಿ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಇಲ್ಲಿ ನಾವು ಕ್ಯಾಶ್ ಅಲ್ಲಿ ಅವ್ರನ್ನ ಏನು ಮೆನ್ಷನ್ ಮಾಡಿಲ್ಲ. ದಟ್ ಇಸ್ ದ ರೀಸನ್. ಸೊ ಇಲ್ಲಿ ನಮಗೆ ಕ್ಯಾಶ್ ಅಕೌಂಟ್ ಬರೋದಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಕ್ಯಾಶ್ ಅಲ್ಲಿ ಸೆಟಲ್ಮೆಂಟ್ ಆಗ್ತಿರಲ್ಲ. ಜಸ್ಟ್ ತಿರುಮಲ ಸ್ಟೋರ್ಸ್ ಇಂದ ಅವ್ರ ಅಕೌಂಟ್ ಇಂದ ಅಮೌಂಟ್ ನ ಇಲ್ಲಿ ಅವ್ರ ಅಕೌಂಟ್ ಇಂದ ಗೂಡ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ. ದಟ್ ಇಸ್ ದ ರೀಸನ್ ಒನ್ ಈಸ್ ಪರ್ಚೇಸ್ ಅಕೌಂಟ್, ಬಾಟ್ ಗೂಡ್ಸ್ ನಥಿಂಗ್ ಬಟ್ ಪರ್ಚೇಸ್ ಅಕೌಂಟ್. ಅನದರ್ ಒನ್ ಈಸ್ ತಿರುಮಲ ಸ್ಟೋರ್ಸ್ ಅಕೌಂಟ್. ನಾವು ಥಿಂಕ್ ಮಾಡಿ, ತಿರುಮಲ ಸ್ಟೋರ್ಸ್ ಅಂತ ಬಂದಾಗ ಇಸ್ ನಥಿಂಗ್ ಬಟ್ ವಿಚ್ ಟೈಪ್ ಆಫ್ ಅಕೌಂಟ್? ಪರ್ಸನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ರೂಲ್ಸ್ ಏನು? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ಅಂಡ್ ನಾವು ತಿರುಮಲ ಸ್ಟೋರ್ಸ್ ಇಲ್ಲಿ ಗಿವರ ರಿಸೀವರ ಗಿವರ್ ಆಗಿರುತ್ತೆ. ರೈಟ್ ನೋ ಅಂದಾಗ ಇಲ್ಲಿ ಏನಾಗುತ್ತೆ? ಪರ್ಚೇಸ್ ಅಕೌಂಟ್ ಡೇಟಾ ಟು ತಿರುಮಲ ಸ್ಟೋರ್ಸ್ ಅಕೌಂಟ್.
And the next thing, 6/1/2018 sold goods to Venkateshwara stores. Here one is sales account, one is Venkateshwara account. Right now here yaudandre Venkateshwara account data to sales account. The next 7/1/2018 amount paid into bank. Here also this type of transaction will be cash transaction. One is cash account, one is bank account. Here bank account is a which type of account and means personal account is debit the receiver, credit the giver. ಅಂದಾಗ ಇಲ್ಲಿ ಬ್ಯಾಂಕ್ ಏನಾಗುತ್ತೆ ಪೇಡ್ ಇಂಟು ಬ್ಯಾಂಕ್ ಅವನೇನು ರಿಸೀವ್ ಮಾಡ್ಕೋತಾ ಇರ್ತಾನೆ ಹೌದಾ ಅಂದಾಗ ಬ್ಯಾಂಕ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್ ಬರುತ್ತೆ. ನೆಕ್ಸ್ಟ್ 8/1/2018 ಅಮೌಂಟ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್. ಬ್ಯಾಂಕ್ ಇಂದ ಅಮೌಂಟ್ ವಿತ್ಡ್ರಾ ಮಾಡ್ಕೋತಾ ಇದ್ದಾರೆ. This one also cash transaction, cash account data to bank account. Right now cash account data to bank account. Next 9/1/2018 cash purchase. This type of also of cash transaction. One is cash account, one is purchase account. Here also cash means purchase account data to cash account because of cash will be going outside. Next thing 10/1/2018 here the next cash sales. Cash sales here nothing but cash transaction, cash account data to sales account. And the next 11/1/2018 amount paid into Ranjit. Here this type of transaction will be credit transaction and moreover here Ranjit will be a debitor because of Ranjit will be ಏನು ಮಾಡ್ತಾನೆ amount na paid ಮಾಡ್ತಾನೆ, cash will be going outside. Right now that is the reason Ranjit account data to cash account. Next 12/1/2018 amount received from Suresh. This type of transaction will be cash transaction and also here cash account data to Suresh account. Next 13/1/2018 amount withdrawn for personal use is nothing but drawings, my dear students. Right now drawings account data to cash account. And the next 14/1/2018 goods returned by Venkateshwara stores ₹1,800. Here returned by nothing but one is sales account, one is cash account, one is Venkateshwara account. Next again goods returned by Venkateshwara stores. Again this one also sales account data to Venkateshwara account. Next 16/1/2018 purchase good from Ramesh for cash. This type of transaction will be cash transaction and also here the first thing ಏನಾಗುತ್ತೆ ಇಲ್ಲಿ ಕ್ಯಾಶ್ ಹೊರಗಡೆ ಹೋಗುತ್ತಾ ಒಳಗಡೆ ಬರ್ತಿದ್ಯಾ. ಪರ್ಚೇಸ್ ಮಾಡಿದ್ರೆ ಯೂಶುವಲಿ ಏನಾಗುತ್ತೆ ಕ್ಯಾಶ್ ಹೊರಗಡೆ ಹೋಗುತ್ತೆ ಮಾಡಿ ಹೊಸ. ದಟ್ ಇಸ್ ದ ರೀಸನ್ ಕ್ಯಾಶ್ ನಾವು ಕ್ರೆಡಿಟ್ ಮಾಡ್ತೀವಿ ಅಂದ್ರೆ ಇಲ್ಲಿ ಪರ್ಚೇಸ್ ಡೆಬಿಟ್ ಆಗುತ್ತೆ. ಪರ್ಚೇಸ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ರೈಟ್ ನೋ ಆನ್ ದ ನೆಕ್ಸ್ಟ್ 7/1/2018 this is the entry sold goods to Rajesh for cash. Here cash transaction and also here cash account data to sales account. Next 18/1/2018 goods return to Ramesh. ಏನು goods return ಆಗ್ತಿದೆ ಅಂದ್ರೆ ಏನು so sales return. Right now purchase return ಅಂತ. So cash account data to purchase account, purchase returns account, cash account data to purchase returns account. Next 19/1/2018 goods returned by Rajesh. Goods returned by Rajesh. Here sales returns account data to cash account. And the last one is 20/1/2018 electricity charges. Here this is the expenses, my dear students. How the expenses always indicates nominal account alva. Nominal account rules ಏನಾಗುತ್ತೆ debit all expenses and incomes, so credit all incomes and gains. This is the principle of in our nominal account. Now here what is debit, what is credit? Cash ಇಲ್ಲಿ ಬರ್ತಿರ್ತಾ ಹೋಗುತ್ತೆ. ಎಕ್ಸ್ಪೆನ್ಸಸ್ ಅಂದ್ರೆ ಕಂಪನಿಯಿಂದ ಕ್ಯಾಶ್ ಹೋಗುತ್ತೆ. ಎಲೆಕ್ಟ್ರಿಸಿಟಿ ಚಾರ್ಜಸ್
data to cash account. This is the problem. Now we have to pass the journal entry. How to pass the journal entry? See my dear students, here solution. It is solution ta tagotini. Again heading bandu journal entries in the books of ರಾಜೇಶ್ ಐದರ್. ಇಲ್ಲಿ ಯಾವುದು ಈ ಒಂದು ಪ್ರಾಬ್ಲಮ್ ಅಲ್ಲಿ ಒಂದು ಪ್ರೊಪ್ರೈಟರ್ ನೇಮ್ ಕೊಟ್ಟಿಲ್ಲ. ದಟ್ ಇಸ್ ದ ರೀಸನ್ ನಾನು ಇಲ್ಲಿ ಆ ಒಂದು ನೇಮ್ ನ ಮೆನ್ಷನ್ ಮಾಡಿಲ್ಲ. ಬಟ್ ಹೆಡ್ಡಿಂಗ್ ಮಾತ್ರ ಹೀಗೆ ತಗೋಬೇಕು. ಹೇಗೆ? ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸಮಥಿಂಗ್. Again here date column, particulars column, LF ledger folio, debit and also credit. This is the format for journal entry. Now the first entry my dear students, ನೀವು ಪ್ರಾಬ್ಲಮ್ ನಾನು ಹೇಳಬೇಕಾದ್ರೆ ಬರ್ಕೊಂಡಿದ್ರೆ ವೆಲ್ ಅಂಡ್ ಗುಡ್. ಇಲ್ಲಿ ಮತ್ತೆ ನಾನು ಇದನ್ನ ಬರೀಬೇಕಾದ್ರೆ ಈಗ ಅಲ್ಲಿ ಹೋಗಿ ನೋಡ್ಕೊಂಡು ಮಾಡೋದಕ್ಕೆ ಇಷ್ಟ I can't. That is the reason problem ಬರ್ಕೊಳ್ಳಿ. Then after going to solution. Here the first thing 1/1/2018 ಡೇಟ್ ಕಾಲಮ್ ಅಲ್ಲಿ ಡೇಟ್ ನ ಮೆನ್ಷನ್ ಮಾಡ್ತೀರಾ. ಜೊತೆಗೆ ಹೇಗೆ ನಾವು ಟ್ರಾನ್ಸಾಕ್ಷನ್ ಅಲ್ಲಿ ಏನು ಹೇಳಿದೆ ನಾನು ಯಾವುದು ಡೆಬಿಟ್ ಯಾವುದು ಕ್ರೆಡಿಟ್ ಅಂತ ನೋಡ್ಕೊಂಡಿರ್ತೀರಾ. ದ ಫಸ್ಟ್ ಥಿಂಗ್ ನೋಡಿ, ಕ್ಯಾಶ್ ಅಕೌಂಟ್ ಡಿಟಾಚ್ ಟು ಕ್ಯಾಪಿಟಲ್ ಅಕೌಂಟ್, ರೈಟ್ ನೋ. ಅಂಡ್ ಬೀಯಿಂಗ್ ಏನು ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್. ಬೀಯಿಂಗ್ ಇಸ್ ನಥಿಂಗ್ ಬಟ್ ಬ್ರೀಫ್ ಎಕ್ಸ್ಪ್ಲನೇಷನ್ ಅಬೌಟ್ ದ ಜರ್ನಲ್. ಅಂದ್ರೆ ಏನು, ಜರ್ನಲ್ ಬಗ್ಗೆ ಒಂದು ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಕೊಡುವಂಥದ್ದನ್ನು ನಾವೇನಂತ ಕರಿತೀವಿ, ಬೀಯಿಂಗ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಆಗಿದ್ದಾಗ ಎಷ್ಟು ಇಲ್ಲಿ ಕಮೆಂಟ್ಸ್ ಆಗ್ತಿರೋ ಅಮೌಂಟು 4 lakh. See here 4 lakh. In credit column also 4 lakh. This is the debit amount. This is the credit amount. Next, second entry. Second entry, furniture account data to cash account because of here bought furniture, right? See, furniture account data to, what is the value here? The second value 6,000 is there. Second value 6,000 is there. So, and the next, being bought furniture. Next, 3. Salary account data to cash account. Salary paid and again value 4,000. ಇಲ್ಲಿ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. 4,000. ನೆಕ್ಸ್ಟ್ ಫೋರ್ತ್ ಡೇಟ್ ಅಲ್ಲಿ ಕ್ಯಾಶ್ ಅಕೌಂಟ್ ಡೇಟಾ ಟು ಇಂಟ್ರೆಸ್ಟ್ ಅಕೌಂಟ್. ಅಲ್ಲಿ ಎಂಟ್ರೀಸ್ ನೋಡ್ಕೋಬೇಕು ಯಾವ ಟ್ರಾನ್ಸಾಕ್ಷನ್ ಬಂದಿದೆ ಅಂತ. ಅಂಡ್ ಹಿಯರ್ ಬೀಯಿಂಗ್ ಏನು ಇಂಟ್ರೆಸ್ಟ್ ರಿಸೀವ್ಡ್. ಅಂಡ್ ವಾಟ್ ಇಸ್ ದ ವ್ಯಾಲ್ಯೂ 3,000 ವ್ಯಾಲ್ಯೂ. ಯು ಕ್ಯಾನ್ ಟೇಕ್ ಅನ್ ಡೆಬಿಟ್ ಅಲ್ಲಿ ತಗೋತೀರಾ. The first column debit column ಮಾತ್ರ ತಗೊಳ್ಳಿ and the credit column ನಿಲ್ ಮಾಡಿ and again credit column first to ನಿಲ್ ಮಾಡಿ again credit column ಅಲ್ಲಿ amount ನ ಕ್ಯಾರಿ ಮಾಡಿ. and the fifth column ನೋಡಿ, fifth date ಅಲ್ಲಿ ಏನಾಗಿದೆ, bought goods from Tirumala stores ನ bought goods from Tirumala stores. See, commission received. Here fifth entry, bought goods from Tirumala stores. Here the purchase account data to cash account. Here bought goods from Tirumala store. This is the being of fifth entry. That is next sixth date ಏನು ಹೇಳಿದ್ದಾರೆ ಆ ಒಂದು ಏನು ಅದಕ್ಕೆ ಒಂದು ಜನರಲ್ ಎಂಟ್ರಿ ಬಂದು ವೆಂಕಟೇಶ್ವರ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್. ಆಲ್ರೆಡಿ ನಾನು ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹೇಗೆ ಬರುತ್ತೆ ಅಂತ. ಸೊ ನಾವು ಅದರ ಬೀಯಿಂಗ್ ಬಂದು ಸೋಲ್ಡ್ ಗೂಡ್ಸ್ ಟು ವೆಂಕಟೇಶ್ವರ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಹಿಯರ್? ಸೊ 6,000, 9,000. Here 6,000. Here 9,000 value. And again 7th date, bank account data to cash account and the being amount paid into bank. That what is the value here? 20,000 value ಕೊಟ್ಟಿದ್ದಾರೆ, ಅದನ್ನ ಟೇಕನ್ ಮಾಡ್ತೀರಾ.
ಅಂಡ್ ಫೈನಲಿ 8th ಡೇಟ್ ಅಲ್ಲಿ ಏನಾಗಿದೆ ಟ್ರಾನ್ಸಾಕ್ಷನ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಲ್ಲಿ ಡೆಬಿಟೆಡ್ ಕ್ಯಾಶ್ ಅಕೌಂಟ್ ಡೆಟಾ ಟು ಬ್ಯಾಂಕ್ ಅಕೌಂಟ್ ಬಿಕಾಸ್ ಆಫ್ ಹಿಯರ್ ಅಮೌಂಟ್ ವಿತ್ಡ್ರಾನ್ ಫ್ರಮ್ ಬ್ಯಾಂಕ್ ಇಂದ ಅಮೌಂಟ್ ನ ರಿಸೀವ್ ಮಾಡ್ಕೋತಾ ಇದಾರೆ. ಸೊ ಬ್ಯಾಂಕ್ ಬಂದು ಗೀವರ್ ಆಗಿರ್ತಾನೆ, ಹೌದಾ? ಅದಕ್ಕಾಗಿ ಬ್ಯಾಂಕ್ ನಾನು ಕ್ರೆಡಿಟ್ ಮಾಡ್ತಿದ್ದೀನಿ. ಅಂಡ್ ಆಲ್ಸೋ ಸೊ ವ್ಯಾಲ್ಯೂ ಬಂದು 2000 ವ್ಯಾಲ್ಯೂ ಇದೆ. ಸೊ ಅಮೌಂಟ್ ನ ಹೇಗೆ ನೀವು ತಗೋಬೇಕು ಅಂತ ಆಲ್ರೆಡಿ ಹೇಳಿದ್ದೀನಿ, ಹಾಗೆ ನೀವು ಅಮೌಂಟ್ ನ ಕ್ಯಾರಿ ಮಾಡಿ. ಅಂಡ್ ನೆಕ್ಸ್ಟ್ 9/1/2018 here purchase account data to Tirumala account. The being is cash purchase and value 4000 ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ವ್ಯಾಲ್ಯೂ 4000 ಇದೆ. ಆ ಒಂದು ವ್ಯಾಲ್ಯೂನ ತಗೋತಾ ಇದ್ದೀನಿ. and next 10/1/2018 cash account data to sales account. Cash account data to sales account. Here being is cashiers. Right now being is cashiers. And what is the value? 8,000. And the next finally 11th date. Ranjit account data to cash account because of amount received, amount paid to Ranjit. Amount paid to Ranjit. Being will be changed. Amount paid to Ranjit. And 11th ಡೇಟ್ ಅಲ್ಲಿ ಒಂದು ಅಮೌಂಟ್ 11th ಏನಾಗಿದೆ ಅಂತಂದ್ರೆ 6000 ವ್ಯಾಲ್ಯೂ ಅಂದ್ರೆ 6000 ಅಗೇನ್ 6000 here. ಅದನ್ನ ಫೈನಲಿ 12th ಡೇಟ್ ಅಲ್ಲಿ ಏನು ಟ್ರಾನ್ಸಾಕ್ಷನ್ ಕ್ಯಾಶ್ ಅಕೌಂಟ್ ಡೇಟಾ ಟು ಸುರೇಶ್ ಅಕೌಂಟ್. ಹಿಯರ್ ಅಮೌಂಟ್ ಬೀಯಿಂಗ್ ವಿಲ್ ಬಿ ಅಮೌಂಟ್ ರಿಸೀವ್ಡ್ ಫ್ರಮ್ ಸುರೇಶ್ ಕಡೆಯಿಂದ ಅಮೌಂಟ್ ರಿಸೀವ್ ಮಾಡ್ಕೊತಾ ಇದ್ದಾರೆ. ಸುರೇಶ್ ಇಲ್ಲಿ ಗೀವರ್ ಆಗಿರ್ತಾನೆ, ಅದಕ್ಕಾಗಿ ನಾನು ಸುರೇಶ್ ನಾನು ಡೆಬಿಟ್ ದ ರಿಸೀವರ್ ಕ್ರೆಡಿಟ್ ದ ಗೀವರ್ ಅಲ್ವಾ, ಆಗಿದ್ದಾಗ ಸುರೇಶ್ ನಾನು ಕ್ರೆಡಿಟ್ ಮಾಡ್ತಿದ್ದೀನಿ. ಸೊ ವ್ಯಾಲ್ಯೂ ಬಂದು 10,000. Next 13 drawings account data to cash account. Here the being is amount withdrawn for personal use. So it's nothing but drawings. ಯಾವಾಗ ಪರ್ಸನಲ್ ಯೂಸ್ ಗೆ ನಾವು ಅಮೌಂಟ್ ನ ಯೂಸ್ ಮಾಡ್ಕೊಂಡ್ರೆ ಅದನ್ನ ನಾವು ಡ್ರಾಯಿಂಗ್ಸ್ ಅಂತ ಕರಿತೀವಿ ಅಂತ ಹೇಳಿದ್ದೆ. ಅಂದ್ರೆ ಏನು, ಕ್ಯಾಶ್ ಕಂಪನಿಯಿಂದ ಹೊರಗಡೆ ಹೋಗ್ತಿರುತ್ತೆ. ದಟ್ ಇಸ್ ದ ರೀಸನ್ ಕ್ಯಾಶ್ ವಿಲ್ ಬಿ ಕ್ರೆಡಿಟೆಡ್. ಅಂಡ್ ವಾಟ್ ಇಸ್ ದ ವ್ಯಾಲ್ಯೂ ಹಿಯರ್? 13s 3,300. And the next one, Tirumala account data to purchase account. The being will be goods returned to Tirumala. Right now, purchase returns account. Purchase returns account. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆಲ್ರೆಡಿ, ನೋಡ್ಕೋಬೇಕಾಗುತ್ತೆ. ಇಫ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ. ಯು ಕ್ಯಾನ್ ಕಾಲ್ ಮಾಡಿ ನೀವು ಆ ಡೌಟ್ಸ್ ನ ಕ್ಲಾರಿಟಿ ತಗೋಬೇಕು. 1800 and the debit column will be nil and the finally 1800. and next sales returns account data to ವೆಂಕಟೇಶ್ವರ ಅಕೌಂಟ್. ಅಂದ್ರೆ ಏನು, ವೆಂಕಟೇಶ್ವರ ಅಕೌಂಟ್ ಗೆ ಏನು ನಾವು ಅವ್ರ ಕಡೆಯಿಂದ ನಮಗೆ ಸೇಲ್ಸ್ ನಾವೇನು ಸೇಲ್ ಮಾಡಿದ್ದು ರಿಟರ್ನ್ಸ್ ಆಗ್ತಿದೆಯಂತೆ, ಹೌದಾ? ಹಾಗಿದ್ದಾಗ ಇದಕ್ಕೆ ಒಂದು ಎಂಟ್ರಿ ಹೀಗೆ ಪಾಸ್ ಮಾಡಬೇಕು ಅಂತ ಹೇಳಿದ್ದೆ. ಜೊತೆಗೆ ಬೀಯಿಂಗ್ ಕೂಡ ಬರಿಬೇಕು. ಸೊ ವ್ಯಾಲ್ಯೂ ಎಷ್ಟಿದೆ ಅಂದ್ರೆ 15th ಡೇಟ್ ಇದು 2700. 2700. 16th ಡೇಟ್ ಅಲ್ಲಿ ಏನು ಟ್ರಾನ್ಸಾಕ್ಷನ್? ಹಿಯರ್ purchase account data to cash account and here being purchase good from ರಮೇಶ್ ಕಡೆಯಿಂದ ಗೂಡ್ಸ್ ನ ಪರ್ಚೇಸ್ ಮಾಡ್ತಿದ್ದಾರೆ, ಅದಕ್ಕಾಗಿ ಕ್ಯಾಶ್ ಹೊರಗಡೆ ಏನಾಗುತ್ತೆ ಹೋಗ್ತಾ ಇರುತ್ತೆ. ದಟ್ ಇಸ್ ದ ರೀಸನ್ ಕ್ಯಾಶ್ ಅನ್ನ ನಾವು ಕ್ರೆಡಿಟ್ ಮಾಡ್ತೀವಿ. ಅಂಡ್ ಹಿಯರ್ ವ್ಯಾಲ್ಯೂ ಈಸ್ 4000. Again 17th date cash account data to sales account. Here sold goods to Rajesh for cash. ಕ್ಯಾಶ್ ಅಲ್ಲಿ ಸೇಲ್ಸ್ ಆಗ್ತಿದೆ, ಕ್ಯಾಶ್ ಒಳಗಡೆ ಬರ್ತಾ ಇರುತ್ತೆ, ಕ್ಯಾಶ್ ನಲ್ಲಿ ಡೆಬಿಟ್ ಮಾಡ್ತೀರಾ. ವಾಟ್ ಇಸ್ ದ ವ್ಯಾಲ್ಯೂ? 70th is 7,800. And the next 18th cash account data to purchase returns account. Purchase returns account.
ರಿಟರ್ನ್ಸ್ ಆಗುತ್ತೆ ಇಲ್ಲಿ, ಅಲ್ಲಿ ಹೇಳಿದ್ದೆ ರಿಟರ್ನ್ಸ್ ಅಕೌಂಟ್. ಅಂಡ್ ಹಿಯರ್ ಗೂಡ್ಸ್ ರಿಟರ್ನ್ ಬೈ ರಮೇಶ್ ಅಂಡ್ ನಾವು 18th ಡೇಟ್ ಇದೆ ಎಷ್ಟು ಒಂದು ಅಮೌಂಟು. ಸೊ 900 here also column will be there. Next one, sales returns to 19th date to sales returns to cash account. Goods returned by Rajesh. Right now, goods returned by Rajesh. Here, goods returned to Rajesh. Returned to Ramesh. Sorry, my dears. Being ನೋಡ್ಕೋಬೇಕು ಹೇಗೆ ಅಲ್ಲಿ ಏನು ಇದೆ. Next here, what is the value 19th date? So 2100. 2100. Next, electricity charges data to cash account. And here, what is the value? 6000. Here also 6000. ಹೀಗೆ ನಾವು ಎಂಟ್ರೀಸ್ ನ ಪಾಸ್ ಮಾಡಬೇಕು. ಅಂದ್ರೇನು, ಸಿಂಗಲ್ ಟ್ರಾನ್ಸಾಕ್ಷನ್ ಅಲ್ಲಿ 2 ಅಕೌಂಟ್ಸ್ ಐಡೆಂಟಿಫೈ ಮಾಡಿ, ಅದರ ಟೈಪ್ ಆಫ್ ಅಕೌಂಟ್ ನ ನೀವು ಯಾವ ಟೈಪ್ ಆಫ್ ಅಕೌಂಟ್ ಅಂತ ಐಡೆಂಟಿಫೈ ಮಾಡಿ ರೂಲ್ಸ್ ನ ಫಾಲೋ ಮಾಡಿ, ದೆನ್ ಆಫ್ಟರ್ ವಿ ವಿಲ್ pass the journal entries. Understood, my dears? So in the next class we will discuss some more transaction. Until, take care. If you have any doubt, you can ask me. Okay, my dears?